ದಯಾನಂದ ಮತ್ತು ಮಂಜುನಾಥ ಇಬ್ಬರೂ ಕೂಡ ಕುಚುಕು ಗೆಳೆಯರು. ಮಂಜುನಾಥ ಸೆಂಟ್ರಿಂಗ್ ಕೆಲಸ ಮಾಡ್ತಾ ಇದ್ದ. ಆದರೆ ದಯಾನಂದ, ಆತನ ಗೆಳೆಯ ದಯಾನಂದ ಖಾಲಿ ತಿರುಗಾಡ್ತಾ ಇದ್ದ. ನನ್ನ ಗೆಳೆಯ ಖಾಲಿ ತಿರುಗಾಡ್ತಾ ಇದ್ದಾನೆ ಅಂತೇಳಿ ಅವನಿಗೆ ಸೆಂಟ್ರಿಂಗ್ ಕೆಲಸವನ್ನು ಕೂಡ ಮಂಜುನಾಥ ಕೊಡಿಸಿದ್ದ. ಆದರೆ ಯಾಕೋ ಏನೋ ಅಡಚಣೆ ಬಂದು ಒಂದು 2,000 ರೂಪಾಯಿಗಳನ್ನು ಮಂಜುನಾಥ ದಯಾನಂದ ಹತ್ರ ಇಸ್ಕೊಂಡಿದ್ದ. 2,000 ರೂಪಾಯಿ ಇಸ್ಕೊಂಡಿದ್ದ. ಆದರೆ ದಯಾನಂದ ಮಂಜುನಾಥ ಹತ್ರ 2,000 ರೂಪಾಯಿ ಕೊಡು ಅಂಥೇಳಿ ಪೀಡಿಸ್ತಾ ಇದ್ದ. ಆದರೆ ಯಾಕೋ ಏನೋ ಮಂಜುನಾಥ ಹತ್ರ ದುಡ್ಡಿರಲಿಲ್ಲ, ಕೊಟ್ಟಿರಲಿಲ್ಲ. ಅದನ್ನೇ ಒಂದು ವಿಚಾರವನ್ನು ಮುಂದಿಟ್ಕೊಂಡು 2,000 ರೂಪಾಯಿಗಾಗಿ ಕುಚುಕು ಗೆಳೆಯನನ್ನ ಆರೋಪಿ ದಯಾನಂದ ಮಂಜುನಾಥನನ್ನ ಭೀಕರವಾಗಿ ಹತ್ಯೆ ಮಾಡಿದಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಗಿರ್ಯಾಲ್ ಗ್ರಾಮದಲ್ಲಿ ನಡೆದಿದೆ. ಇಬ್ಬರು ಕೂಡ ಕುಚುಕು ಗೆಳೆಯರು, ಮಂಜುನಾಥ ಮತ್ತು ದಯಾನಂದ. ಆದರೆ ದಯಾನಂದ ನೋಡಿ ದಯೆ ತೋರಲಿಲ್ಲ ಮಂಜುನಾಥನ ಮೇಲೆ. 2,000 ರೂಪಾಯಿಗಾಗಿ ಗೆಳೆಯ ಮಂಜುನಾಥನನ್ನೇ ಮುಗಿಸಿಬಿಟ್ಟ. ಕೇವಲ 2,000 ರೂಪಾಯಿಗಾಗಿ ಇವತ್ತು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ್ ತಾಲೂಕಿನ ಗಿರಿಯಾಲ್ ಗ್ರಾಮದಲ್ಲಿ ರಕ್ತ ಹರಿದಿದೆ. ನನ್ನ ಗೆಳೆಯ ದಯಾನಂದ ಖಾಲಿ ತಿರುಗಾಡ್ತಾ ಇದ್ದಾನೆ, ಆತನಿಗೊಂದು ಕೆಲಸ ಕೊಡಬೇಕಂತ ಹೇಳಿ ಮಂಜುನಾಥ ಗೆಳೆಯ ದಯಾನಂದಿಗೆ ಕೆಲಸ ಕೂಡ ಕೊಡಿಸಿದ್ದ. ಆದರೆ ಏನೋ ಅಡಚಣೆ ಬಂದು 2,000 ರೂಪಾಯಿ ಇಸ್ಕೊಂಡಿದ್ದ. 2,000 ರೂಪಾಯಿ ವಾರದ ನಂತರ ಕೊಡ್ತೇನೆ ಅಂತೇಳಿ ಮಂಜುನಾಥ್ ಹೇಳಿದ್ದ. ಆದರೆ ಟೈಮ್ ಪರವಾಗಿ ಕೊಟ್ಟಿರಲಿಲ್ಲ. ಅದನ್ನೇ ಸೀಟ್ ಇಟ್ಕೊಂಡು ರಾತ್ರಿ ಜಗಳ ಮಾಡಿ ಬೆಳಿಗ್ಗೆ ಅಂದ್ರೆ ಗೆಳೆಯ ದಯಾನಂದ ಮಂಜುನಾಥನನ್ನ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆ. ನಿಜವಾಗಲೂ ಈ ರೀತಿಯ ಘಟನೆ ನಡೆದಿದ್ದು ದುರ್ದೈವ. ಗೆಳೆತನ ಇರಬೇಕು. ಸ್ನೇಹಿತ ಮತ್ತೊಬ್ಬ ಸ್ನೇಹಿತನ ತೊಂದರೆಗೆ ಕಷ್ಟ ಬಂದಾಗ ಸಹಾಯಕ್ಕೆ ನಿಲ್ಲಬೇಕು. ಆದರೆ ಸಹಾಯ ಮಾಡಿದ ಗೆಳೆಯನನ್ನೇ ಕೊಂದಂತ ಆರೋಪಿ ದಯಾನಂದ ಈಗ ಪೊಲೀಸರ ಎದುರು ಶರಣಾಗಿದ್ದಾನೆ. ಈ ರೀತಿಯ ಘಟನೆ ನಡೆದಿದ್ದು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಗಿರಿಯಾಲ ಗ್ರಾಮದಲ್ಲಿ. ಗೆಳೆತನ ಇರಬೇಕು, ಅದನ್ನು ಸರಿಯಾಗಿ ನಿಭಾಯಿಸಬೇಕು. ಅಂದಾಗ ಮಾತ್ರ ಗೆಳೆತನಕ್ಕೆ ಒಂದು ಅರ್ಥ ಬರ್ತದೆ, ಅದಕ್ಕೊಂದು ಮೌಲ್ಯ ಬರ್ತದೆ. ಆದರೆ ಸಹಾಯ ಮಾಡಿದ ಗೆಳೆಯನನ್ನೇ ಕೇವಲ 2,000 ರೂಪಾಯಿಗಾಗಿ ಆರೋಪಿ ದಯಾನಂದ ಮಂಜುನಾಥನನ್ನ ಬದುಕನ್ನ ಮುಗಿಸಿದ್ದು ನಿಜವಾಗಲೂ ಕೂಡ ಕರಾಳ ಮತ್ತು ದುರ್ದೈವ. ಅದಕ್ಕಾಗಿ ಗೆಳೆತನ ಮಾಡುವಾಗ ಹುಷಾರದಿಂದ ಮಾಡಬೇಕು. ಕೆಟ್ಟವರಿದ್ರೆ ಒಂದು 2,000 ರೂಪಾಯಿ ದುಡ್ಡು ಖರ್ಚು ಮಾಡಿ ಅವರಿಂದ ದೂರ ಇರಬೇಕು. ಒಳ್ಳೆಯವರಿದ್ರೆ ಒಂದು 4-5 ಸಾವಿರ ರೂಪಾಯಿ ಖರ್ಚು ಮಾಡಿ ಅವರನ್ನು ಹತ್ತಿರವಾಗಬೇಕು. ಇದೇ ಗೆಳೆತನ. ಆ ಗೆಳೆತನಕ್ಕೆ ಚ್ಯುತಿ ಬರುವ ರೀತಿಯಲ್ಲಿ ಆರೋಪಿ ದಯಾನಂದ ನಡ್ಕೊಂಡಿದ್ದಾನೆ. ತನ್ನ ಗೆಳೆಯ ಮಂಜುನಾಥನನ್ನೇ ಬರ್ಬರವಾಗಿ ಹತ್ಯೆ ಮಾಡಿ ಬಿಸಾಕಿದ್ದಾನೆ. ಇದು ನಿಜವಾಗಲೂ ಕೂಡ ಈ ಗೆಳೆತನಕ್ಕೆ ಒಂದು ದೊಡ್ಡ ಕಳಂಕ. ಇದು ಕಪ್ಪು ಚುಕ್ಕೆ. ಈ ರೀತಿ ಆಗಬಾರದು. ಗೆಳೆಯರು ಎಂದಿಗೂ ಕೂಡ ಜೀವಕ್ಕೆ ಜೀವ ಕೊಡುವಂತಹ ಗೆಳೆಯರಾಗಬೇಕು. ಆದರೆ ಗೆಳೆಯರು ಅಂತಂದರೆ ಒಬ್ಬ ಜೀವಕ್ಕೆ ಜೀವ ತೆಗೆದುಕೊಳ್ಳುವಂತಹ ಗೆಳೆಯರಾಗಬಾರ್ದು. ಒಬ್ಬ ಗೆಳೆಯ ಇನ್ನೊಬ್ಬ ಗೆಳೆಯನ ಜೀವ ತೆಗೆದುಕೊಳ್ತಾನೆ ಅಂತಂದರೆ ಕೇವಲ ಅದು 2,000 ರೂಪಾಯಿಗೆ ಅಂತಂದರೆ ಅದು ನಿಜವಾಗಲೂ ಕೂಡ ಕರುಳು ಚೂರು ಅನ್ನುತ್ತೆ, ಮನಸ್ಸಿಗೆ ನೋವಾಗುತ್ತೆ. ಈ ರೀತಿ ಯಾರೂ ಕೂಡ ನಡ್ಕೊಳ್ಬಾರ್ದು. ಗೆಳೆತನ ಅಂದರೆ ಅದು ಕೊನೆ ತನಕ ಇರಬೇಕು. ಜೀವಕ್ಕೆ ಜೀವ ಕೊಡುವಂತಹ ಗೆಳೆತನ ಇರಬೇಕು. ಆದರೆ ಜೀವಕ್ಕೆ ಜೀವ ತೆಗೆಯುವಂತಹ ಗೆಳೆತನ ಇರಬಾರ್ದು ಎನ್ನುವಂಥದ್ದು ಉದ್ದೇಶ. ಅದಕ್ಕಾಗಿ ಎಲ್ಲರೂ ಕೂಡ ಹುಷಾರಾಗಿರಿ. ಒಳ್ಳೆಯವರ ಜೊತೆ ಗೆಳೆತನ ಮಾಡಿ. ಈ ರೀತಿ ಕೇವಲ 2,000 ರೂಪಾಯಿಗಾಗಿ ಗೆಳೆಯನನ್ನು ಕೊಂದದ್ದನ್ನು ನೋಡಿದರೆ ನಿಜವಾಗೂ ಕೂಡ ಬಹಳ ಬೇಸರ ಆಗುತ್ತೆ. ಅವರ ಮನೆಯವರು ನೋಡಿ ಪಾಪ ಆ ಮಂಜುನಾಥ ದಯಾನಂದ ಖಾಲಿ ತಿರುಗಾಡ್ತಾ ಇದ್ದಾನಂತೇಳಿ ಸೆಂಟ್ರಿಂಗ್ ಕೆಲಸಕ್ಕೂ ಕೂಡ ಹಚ್ಚಿದ್ದ. ಆತನಿಗೆ ಬದುಕು ಕೊಟ್ಟಿದ್ದ ಗೆಳೆಯನನ್ನ ಬದುಕನ್ನು ಕಸಿದುಕೊಂಡಂತಹ ದುರ್ದೈವಿ ದಯಾನಂದ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ನಿಜವಾಗಲೂ ಕೂಡ ಈ ರೀತಿಯ ಘಟನೆಗಳು ಆಗಬಾರದು. ಹುಷಾರಾಗಿರಬೇಕು. ಒಳ್ಳೆಯವರ ಜೊತೆ ಗೆಳೆತನ ಮಾಡಬೇಕು. ಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬೆಳಗಾವಿ ಸುದ್ದಿ.com. ಇದು ನಿಮ್ಮ ಸುದ್ದಿ.com. ಹುಡುಗೊಂದು 25 4 25 ಏಜ್ ಇರ್ಬೋದು.
सगळं